ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ನಂಗೆ ಆಲ್ರೆಡಿ 37th ವೀಕ್ ನಡೀತಾ ಇದೆ. ಇನ್ನೇನು ಡೆಲಿವರಿ ಯಾವಾಗಾದರೂ ಆಗ್ಬೋದು. ಅದಕ್ಕೋಸ್ಕರನೇ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ಎಲ್ರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಮತ್ತು ಮಗುಗೆ ಎಲ್ಲ ಏನೇನು ಬೇಕಾಗುತ್ತೆ ಎಸೆನ್ಷಿಯಲ್ಲು ಮತ್ತು ಯಾವ್ಯಾವ ಐಟಮ್ಸ್ ಬೇಕಾಗುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಗೆ ತೋರಿಸ್ತಾ ಬ್ಯಾಗಿಗೆ ಪ್ಯಾಕ್ ಮಾಡ್ತೀನಿ. ಆ್ಯಂಡ್ ದೆನ್ ನಮಗೆ ಡೈರೆಕ್ಟ್ ಬಿಲ್ಲಿಂಗ್ ಇರೋದ್ರಿಂದ ಹಾಸ್ಪಿಟಲಲ್ಲಿ ಜಾಸ್ತಿ ಏನು ಐಟಮ್ಸ್ ತೊಗೊಂಡೋಗಂಗಿರಲ್ಲ. ಆಲ್ಮೋಸ್ಟ್ ಎಲ್ಲ ಅಲ್ಲೇ ಕೊಡ್ತಾರೆ. ಬಟ್ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳನ್ನ ಮಾತ್ರ ನಾನು ಇಲ್ಲಿಂದ ತೊಗೊಂಡೋಗೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೂ ತೋರಿಸ್ತೀನಿ ಏನೇನು ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಯಾವುದ್ಯಾವುದನ್ನು ತೊಗೊಂಡೋಗ್ತಾ ಇದ್ದೀನಿ ಅಂತ. ಮೊದಲು ಬೇಬಿ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ಬಿಡ್ತೀನಿ. ಆಮೇಲೆ ನನಗೇನೇನು ಬೇಕೋ ಅದನ್ನ ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಬೇಬಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಐಡಿಯಾ ಇದೆ ಯಾವುದ್ಯಾವುದನ್ನು ತೊಗೊಂಡೋಗ್ಬೇಕು, ತುಂಬ ಅಂದರೆ ನೆಸೆಸಿಟಿ ಯಾವುದ್ಯಾವುದಿದೆ ಅಂತ. ಬಟ್ ಫಸ್ಟ್ ಬೇಬಿಲೇ ಆಗಲ್ಲ, ತುಂಬ ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ತುಂಬ ಜಾಸ್ತಿ ತೊಗೊಂಡೋಗಿದೆ. ಬಟ್ ಇವಾಗ ಸ್ವಲ್ಪ ನಾಲೆಡ್ಜ್ ಇದೆಯಲ್ವ, ಯಾವುದ್ಯಾವ್ದು ಇಂಪಾರ್ಟೆಂಟಾಗಿ ಯೂಸ್ ಆಗುತ್ತೆ ಅಂತ. ಸೊ ಅಂಥದ್ದನ್ನ ಮಾತ್ರ ಯೂಸ್ ಆಗೋದನ್ನ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನಿಮಗೂ ತೋರಿಸ್ತೀನಿ. ಮೊದಲಿಗೆ ವೆರಿ ಇಂಪಾರ್ಟೆಂಟು ಇದು ಬೇಬಿ ಕ್ಯಾರಿ ನೆಸ್ಟು. ಮಗು ಹುಟ್ಟಿದಾಗ ತುಂಬ ಪುಟ್ಟಾಗಿರುತ್ತೆ. ಕೆಲವೊಂದು ಮಕ್ಕಳು ಕೆಲವೊಂದು ದೊಡ್ಡದಿರುತ್ತೆ. ಬಟ್ ಎತ್ಕೊಳ್ಳೋಕ್ಕೆ ಎಲ್ರಿಗೂ ಕಂಫರ್ಟಬಲ್ ಆಗಬೇಕು ಅಂದರೆ ಇದು ಬೇಬಿ ಕ್ಯಾರಿ ನೆಸ್ಟು. ಇದನ್ನೇ ನಾನು ಹೊಸ್ದಾಗಿ ಪರ್ಚೇಸ್ ಮಾಡಲಿಲ್ಲ. ನಾನು ಮೊದಲನೇ ಮಗುದೇ ಇತ್ತಲ್ಲ, ಅದೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದೊಂದು ಬೇಬಿ ಕ್ಯಾರಿ ನೆಸ್ಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಡೈಪರ್ ಚೇಂಜಿಂಗ್ ಮ್ಯಾಟು. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ. ಅದಕ್ಕೋಸ್ಕರ ಬೇಬಿಗೆ ಏನಾದರೂ ಡೈಪರ್ ಚೇಂಜ್ ಮಾಡೋಕ್ಕೆ ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ. ಬೆಡ್ಡೆಲ್ಲ ಗಲೀಜಾಗಲ್ಲ. ಅದಕ್ಕೋಸ್ಕರ ಇದು ಡೈಪರ್ ಚೇಂಜಿಂಗ್ ಮ್ಯಾಟ್ ಒಂದು ತೊಗೊಂಡಿದ್ದೀನಿ. ಆಮೇಲೆ ಮಗು ಹುಟ್ಟಿದ್ಮೇಲೆ ಮಗು ಕೊಡ್ತಾರಲ್ವ ಕೈಗೆ, ಅದಕ್ಕೆ ಸ್ವಾಡಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಕಾಟನ್ದು ಮಸ್ಲಿನ್ ಕ್ಲಾತು, ಇದೊಂದು ಟವಲ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ಸಾಫ್ಟಾಗಿ. ಆ್ಯಕ್ಚುಲಿ ಕಾಟನ್ನೇ ಪ್ರಿಫರ್ ಮಾಡ್ತಾರೆ. ಶೆಕೆಗೆ ತುಂಬ ತಿಕ್ಕಾಗಿರೋದಾದರೆ ಮಗುಗೂ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳುವಾಗಿರೋದು ಸಾಫ್ಟಾಗಿ ಕಾಟನ್ ತೊಗೊಂಡಿದ್ದೀನಿ. ಇದೊಂದು ಮಸ್ಲಿನ್ ಕ್ಲಾತು, ಸ್ವಾಡಲ್ ಟವಲ್ಲು. ಆ್ಯಂಡ್ ಅಲ್ಲಿ ಮಗುಗೆ ಇನ್ನೊಂದು ಸ್ವಲ್ಪ ಬಟ್ಟೆ ಏನಾದರೂ ಕೇಳಿದ್ರೆ ಅಂತ ಹೇಳ್ಬಿಟ್ಟು ಒಂದೆರಡು ಕಾಟನ್ ಕ್ಲಾತ್ಗಳನ್ನ ಇಟ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ನೀಟಾಗಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಬೇಬಿ ಬ್ಲ್ಯಾಂಕೆಟು. ಇದು ಈ ಥರ ಇರುತ್ತೆ, ಒಂದು ಕಡೆ ಕ್ಯಾಪ್ ಇರುತ್ತೆ ಈ ಥರ. ಇದು ಅಷ್ಟೇ ತುಂಬ ಸಾಫ್ಟಾಗಿದೆ ಕ್ಲಾತು. ಇದೊಂದು ಬೇಬಿ ಬ್ಲ್ಯಾಂಕೆಟ್ ತಗೊಂಡಿದ್ದೀನಿ. ಆ್ಯಂಡ್ ದೆನ್ ಮಗುಗೆ ಹುಡ್ತಾಗಲೇ ಅಲ್ಲೇ ಹಾಸ್ಪಿಟಲಲ್ಲೇ ಸ್ನಾನ ಮಾಡಿಸಲ್ಲ. ಅದಕ್ಕೋಸ್ಕರನೇ ಮಗುನ ಒರೆಸ್ಕೊಡ್ತಾರೆ. ಹಂಗೇನೆ ಆ್ಯಕ್ಚುಲಿ ಮನೆಗೆ ಬರೋವರೆಗೂ ಸ್ನಾನ ಮಾಡಿಸಲ್ಲ ಮಗುಗೆ. ಅದಕ್ಕೋಸ್ಕರ ಮಗುಗೆ ಒರೆಸೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 6 ಕರ್ಚೀಫು, ನ್ಯಾಪ್ಕಿನ್. ಇದು ಅಷ್ಟೇ ತುಂಬ ಸಾಫ್ಟಾಗಿದೆ ಕ್ಲಾತು. ಇದು ಬೇಬಿ ಒರೆಸೋಕ್ಕೆ ಅಂತಲೇ ಹೇಳ್ಬಿಟ್ಟು ಇರುತ್ತೆ. ಅಂಥದ್ದು ಒಂದು 6 ಕ್ಲಾತ್ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಬೇಬಿಗೆ ಸಾಕ್ಸ್ಗಳು, ಒಂದು 5 ಪೇರ್ ಇದೆ ಸಾಕ್ಸು. ಇದೊಂದು ಸ್ವಲ್ಪ ಸಾಕ್ಸ್ಗಳು ತಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಮಿಟನ್ಸು. ಮಗು ಹುಡ್ತಾಗಲೇ ನೇಲ್ಸ್ ಎಲ್ಲ ತುಂಬ ಬೆಳೆದಿರುತ್ತೆ. ನನ್ನ ಮಗಳಿಗೂ ಅಷ್ಟೇ, ಮೊದಲನೇ ಮಗಳು. ಅವಳಿಗೆ ನನ್ನ ಮಗಳ ಹುಡ್ತಾಗ್ಲೂ ಅಷ್ಟೇ ಅವಳಿಗೆ ಸಿಕ್ಕಾಪಟ್ಟೆ ನೇಲ್ಸ್ ಬೆಳೆದಿತ್ತು. ಹುಟ್ಟಿದ ದಿನವೇ ಫುಲ್ಲು ಶೇಪ್ ಇರೋ ಥರನೇ ನೇಲ್ಸ್ ಬೆಳೆದಿತ್ತು. ಆ ಮಕ್ಕಳು ಪರ್ಚ್ಕೊಂಡು ಗಾಯ ಮಾಡ್ಕೊಬಿಡ್ತವೆ ಅಂತ ಹೇಳ್ಬಿಟ್ಟು ಹುಟ್ಟಿದಾಗ್ಲೇ ಕೊಡ್ತಾರಲ್ವ ಮಗುನ, ಆವಾಗಲೇ ಮಿಟನ್ಸ್ ಯೂಸ್ ಮಾಡಬೇಕು. ಇದು ಇಂಪಾರ್ಟೆಂಟು. ಇದನ್ನು ಒಂದು 2 ಪೇರ್ ತಗೊಂಡಿದ್ದೀನಿ. ಹಾಗೆ ಕ್ಯಾಪು, ಬೇಬಿ ಕ್ಯಾಪ್ಗಳೆರಡು. ಬಟ್ ಇವಾಗ ಸಮ್ಮರ್ ಇರೋದ್ರಿಂದ ಯೂಸ್ ಆಗಲ್ಲ, ತುಂಬ ಅಂದರೆ ತುಂಬ ಶೆಕೆ ಇದೆ ಇವಾಗ. ಬಟ್ ಆದ್ರೂ ಅಮ್ಮಂದಿರೆಲ್ಲ ಕೇಳಲ್ವಲ್ಲ, ಸೊ ಅದಕ್ಕೋಸ್ಕರ ಕ್ಯಾಪ್ 2 ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ವೆಟ್ ವೈಪ್ಸು. ಇದು ಮೋಸ್ಟ್ ಇಂಪಾರ್ಟೆಂಟು. ಮಗುಗೆ ಒರ್ಸೋಕ್ಕಾಗಲಿ, ಆಮೇಲೆ ಎಲ್ಲರೂ ಮುಟ್ತಾ ಇರ್ತಾರೆ, ಅವ್ರಿಗೂ ಅಷ್ಟೇ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಮಗುನ ಯೂಸ್ ಮಾಡೋಕ್ಕಾಗಲ್ಲ.
ಹಾಗೆ ವೆಟ್ ವೈಪ್ಸ್ ಯೂಸ್ ಮಾಡೋಕ್ಕೆ ವೆಟ್ ವೈಪ್ಸ್ ಯೂಸ್ ಮಾಡಬೇಕಾಗತ್ತೆ ಬೇಬಿಗೆ. ಸೊ ಅದಕ್ಕೋಸ್ಕರ ಒಂದು ಪ್ಯಾಕ್ ವೆಟ್ ವೈಪ್ಸ್ ತೊಗೊಂಡಿದ್ದೀನಿ. ಅದನ್ನು ಬಿಟ್ಟರೆ ಸ್ನಾನ ಏನು ಮಾಡಿಸಲ್ಲ, ಬಟ್ ಇರಲಿ ಅಂತ ಹೇಳ್ಬಿಟ್ಟು ಬೇಬಿ ಶಾಂಪು ಮತ್ತು ಬಾಡಿ ಲೋಷನು, ಒಂದು ಸೋಪು ಮತ್ತು ಒಂದು ಕ್ರೀಮು ತೊಗೊಂಡಿದ್ದೀನಿ. ಇದು ಯಾವುದೂ ಯೂಸ್ ಆಗೋಲ್ಲ ಅನಿಸುತ್ತೆ, ಬಟ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಒಂದು ತೊಗೊಂಡಿದ್ದೀನಿ ಎಲ್ಲನೂ. ಆ್ಯಂಡ್ ದೆನ್ ಮಗು ಬಟ್ಟೆ ಮತ್ತು ಸ್ವೆಟರು ಇದೆರಡನ್ನ ನಾನು ಬೈ ಮಿಸ್ಟೇಕ್ ಊರಲ್ಲಿ ಬಿಟ್ಟು ಬಂದಿದ್ದೀನಿ. ನಾನು ಡೆಲಿವರಿಗೆ ಹೋಗೋಕ್ಕೂ ಒಂದು 2-3 ಡೇಸ್ ಮುಂಚೆ ಅಮ್ಮ ಮತ್ತು ನಮ್ಮ ತಂಗಿ ಊರಿಂದ ಬರ್ತಾರೆ, ಅವ್ರು ತಗೊಂಡು ಬರ್ತಾರೆ. ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗಾರು ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಜೊತೆ ಮಗು ಬಟ್ಟೆ ಮತ್ತು ಕ್ಯಾಪ್ ಎಲ್ಲ ಆಲ್ರೆಡಿ ಇಲ್ಲೇ ಇದೆ, ಬಟ್ ಬಟ್ಟೆ ಮತ್ತು ಸ್ವೆಟರ್ನ ಮಾತ್ರ ನಾನು ಊರಲ್ಲಿ ಬಿಟ್ಟು ಬಂದಿದ್ದೀನಿ. ಯಾರೂ ಅದನ್ನು ಮಿಸ್ ಮಾಡಬೇಡಿ. ಒಂದು ಬಟ್ಟೆ ಮತ್ತು ಸ್ವೆಟರ್ನ ತೊಗೊಂಡೋಗ್ಬೇಕು ಹಾಸ್ಪಿಟಲಿಗೆ. ಇದಿಷ್ಟು ಬೇಬಿಗೆ ಅಂತ ಹೇಳ್ಬಿಟ್ಟು. ಮತ್ತು ನೆಕ್ಸ್ಟ್ ಬಂದು ಬೇಬಿಗೆ ಡೈಪರ್ಸು. ಇದು ಇಂಪಾರ್ಟೆಂಟು. ಮೋಸ್ಟ್ಲಿ ಇದನ್ನು ನನಗೆ ಹಾಸ್ಪಿಟಲಲ್ಲೇ ಕೊಡ್ತಾರೆ, ಅಲ್ಲೇ ಬಿಲ್ಲಿಂಗಲ್ಲಿ ಆಗುತ್ತೆ. ಬಟ್ ನಾನು ಇರಲಿ ಅಕಸ್ಮಾತ್ ನನ್ನ ಮಗಳು ಹುಟ್ಟಿದಾಗ ಬೇರೆ ಹಾಸ್ಪಿಟಲಿಗೆ ತೋರಿಸ್ತಾ ಇದ್ವಿ, ಅಲ್ಲಿ ಕ್ಲೇಮ್ ಆಗಲಿಲ್ಲ ನಮಗೆ. ಮಗುಗೆ ಏನೇನು ತೊಗೊಂಡ್ವಿ ಅದು ಯಾವುದೂ ಬಿಲ್ಲಿಂಗ್ ಕ್ಲೇಮ್ ಆಗಲಿಲ್ಲ, ಎಕ್ಸ್ಟ್ರಾ ನಾವೇ ಪೇ ಮಾಡಬೇಕಾಯ್ತು. ಬಟ್ ಈ ಸಲ ಬೇರೆ ಹಾಸ್ಪಿಟಲ್ ತೋರಿಸ್ತಾ ಇರೋದು, ಇಲ್ಲಿ ಕ್ಲೇಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆದರೂ ಇರಲಿ ಅಂತೇಳಿ ಸೇಫ್ಟಿಗೋಸ್ಕರ ನಾನು ತಗೊಂಡಿದ್ದೀನಿ ಡೈಪರ್ಸು. ಇದು ಫುಲ್ ತೊಗೊಂಡೋಗಲ್ಲ, ಸ್ವಲ್ಪ ಎಷ್ಟು ಬೇಕಷ್ಟು ತೊಗೊಂಡು ಕಾರಲ್ಲಿ ಇಟ್ಟಿರ್ತೀನಿ. ಬೇಕಾದರೆ ನನ್ನ ಹಸ್ಬೆಂಡ್ ಇರ್ತಾರೆ, ತಂದು ಕೊಡ್ತಾರೆ. ಇದಿಷ್ಟು ಬಂದು ನಾನು ಬೇಬಿಗೋಸ್ಕರ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರಿಗಿಂತ ಇನ್ನೇನು ನೆಕ್ಸ್ಟ್ ಜಾಸ್ತಿ ಬೇಕಾಗಲ್ಲ ಅನಿಸುತ್ತೆ. ಇನ್ನು ಅದೇ ಇನ್ನೇನಾದರೂ ಬೇಕಿದ್ದರೆ ನಂಗೆ ಅಲ್ಲ ಹಾಸ್ಪಿಟಲಲ್ಲೇ ಎಲ್ಲ ಕೊಡ್ತಾರೆ. ಇದಿಷ್ಟು ಇಂಪಾರ್ಟೆಂಟಾಗಿ ಬೇಕಾಗಿರೋದು. ಈಗ ಬೇಬಿದೆಲ್ಲ ಆದಮೇಲೆ ನೆಕ್ಸ್ಟು ನನಗೇನೇನು ಬೇಕಾಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದು ಹಾಸ್ಪಿಟಲ್ ರಿಪೋರ್ಟು. ಫಸ್ಟ್ ಮಂತಿಂದನೂ ಮತ್ತು ಟಿಲ್ 9th ಮಂತ್ವರೆಗೂ ಎಷ್ಟು ಸ್ಕ್ಯಾನ್ಗಳಾಗಿರುತ್ತೆ ಅದ್ರದ್ದು ಎಲ್ಲ ರಿಪೋರ್ಟ್ಗಳೂ ಹಾಸ್ಪಿಟಲ್ ರಿಪೋರ್ಟ್ ಒಂದು ಇಟ್ಕೊಂಡಿರಬೇಕು. ಅದನ್ನು ಬಿಟ್ಟರೆ ಮತ್ತು ನಮ್ಮದು ID ಪ್ರೂಫ್ ಕೇಳ್ತಾರೆ. ಸೊ ಎಲ್ಲ ಹಾಸ್ಪಿಟಲಲ್ಲೂ 100% ಕನ್ಫರ್ಮ್ ಆಗಿ ID ಪ್ರೂಫ್ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಆಧಾರ್ ಕಾರ್ಡು ಅಥವಾ ಯಾವುದಾದ್ರೂ ಒಂದು ID ಪ್ರೂಫು ಬೇಸ್ಟ್ ಅಂದರೆ ಆಧಾರ್ ಕಾರ್ಡನ್ನೇ ಇಟ್ಕೊಂಡಿದ್ರೆ ಒಳ್ಳೆಯದು. ಅದೊಂದು ಆಧಾರ್ ಕಾರ್ಡು. ಆ್ಯಂಡ್ ದೆನ್ ಇದೊಂದು ಹಾಸ್ಪಿಟಲ್ ಕಾರ್ಡು, ಇದೇ ಇಂಪಾರ್ಟೆಂಟು ನಮಗೆ. ಇದನ್ನು ತೊಗೊಂಡೋಗಿ ಅಲ್ಲಿ ರಿಸೆಪ್ಷನಲ್ಲಿ ಕೊಟ್ಟರೆ ಸಾಕು, ಅಡ್ಮಿಷನ್ ಆಗೋಗುತ್ತೆ. ಮತ್ತೇನು ಯಾವುದಕ್ಕೂ ಏನು ಬಿಲ್ಲಿಂಗಿಗೆ ಏನು ಕೇಳಲ್ಲ. ಇದು ಇಂಪಾರ್ಟೆಂಟು. ನನಗೆ ಇದೊಂದು ಹಾಸ್ಪಿಟಲ್ ಕಾರ್ಡ್ ಬಂದು ಇಟ್ಕೊಂಡಿರಬೇಕು. ಅದನ್ನು ಬಿಟ್ಟರೆ ಇನ್ನು ಯಾರಾದರೂ ಇನ್ಶೂರೆನ್ಸ್ಗಳಿರುತ್ತೆ ಅದ್ರ ಕಾಪಿಗಳು, ಆ ಥರದ್ದೆಲ್ಲ ಯಾರಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತಾರಲ್ವ ಅದ್ರ ಕಾಪಿಗಳನ್ನೆಲ್ಲ ಇಟ್ಕೊಂಡಿರಬೇಕು. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಕೊರೋನಾ ಬಂದಮೇಲೆ ಮಾಸ್ಕ್ಗಳು ಮ್ಯಾಂಡೇಟ್ರಿ ಆಗೋಗಿದೆ. 1-2 ಮಾಸ್ಕ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಒಂದು ಶಾಲ್ ಬಂದು ಇನ್ನು ಬೇಬಿ ಆದಮೇಲೆ ಫೀಡ್ ಮಾಡ್ಸೋಕ್ಕೆಲ್ಲ ಅಂದರೆ ಯಾರಾದರೂ ಇದ್ದರೆ ಹಿಂಸೆ ಅಂದರೆ ಯಾರೂ ಇಲ್ಲ ಅಂದ್ರೂ ಶಾಲ್ ಇಂಪಾರ್ಟೆಂಟಾಗಿ ಯೂಸ್ ಆಗುತ್ತೆ. ಒಂದು ಶಾಲ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ಯಾನಿಟ್ರಿ ನ್ಯಾಪ್ಕಿನ್ಸು. ಬಟ್ ಇದು ಯೂಸ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇದನ್ನೆರಡು ತಗೊಂಡಿದ್ದೀನಿ. ಯಾಕಂದರೆ ಹೆವಿ ಫ್ಲೋ ಇರುತ್ತೆ ಡೆಲಿವರಿ ಆದಮೇಲೆ, ಅದಕ್ಕೋಸ್ಕರ ಡಿಸ್ಪೋಸಬಲ್ ಪ್ಯಾಂಟೀಸ್ನ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಒಂದು ಪ್ಯಾಕ್ ತೊಗೊಂಡಿದ್ದೀನಿ. ಇದು 10 ಇರುತ್ತೆ, ಒಂದು ಪ್ಯಾಕ್ ಆಫ್ 10 ಇದನ್ನು ತೊಗೊಂಡಿದ್ದೀನಿ. ಬಟ್ ಎರಡರಲ್ಲಿ ಯಾವುದನ್ನು ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ಕೋಬೇಕು ಹಾಸ್ಪಿಟಲಲ್ಲಿ. ಬಟ್ ಇದನ್ನು ಅಲ್ಲೇ ಹಾಸ್ಪಿಟಲಲ್ಲೇ ಬಿಲ್ಲಿಂಗಲ್ಲಿ ಆಗುತ್ತೆ, ಬಟ್ ನಾನು ತಗೊಂಡಿದ್ದೀನಿ ಸೇಫ್ಟಿಗಿರಲಿ ಅಂತ ಹೇಳ್ಬಿಟ್ಟು. ಅದನ್ನು ಬಿಟ್ಟರೆ ಒಂದು ವಾಟರ್ ಬಾಟಲು, ಇದು ಇಂಪಾರ್ಟೆಂಟಾಗಿ ಯೂಸ್ ಆಗುತ್ತೆ. ಅಂದರೆ ಅಲ್ಲಿ ಗ್ಲಾಸೆಲ್ಲ ಇಟ್ಟಿರ್ತಾರೆ, ಅದರಲ್ಲೆಲ್ಲ ನೀರು ಕುಡಿಯೋಕ್ಕೆ ಹಿಂಸೆ ಆಗುತ್ತೆ ಕೆಲವೊಬ್ಬರಿಗೆ, ಎಸ್ಪೆಷಲಿ ನನಗೆ ಹಿಂಸೆನೇ ಅಲ್ಲೆಲ್ಲ ನೀರು ಕುಡಿಯೋಕ್ಕೆ. ಅದಕ್ಕೋಸ್ಕರ ಒಂದು ಬಾಟಲ್ ಇಟ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ 2 ಟವಲ್ಲು. ಸ್ನಾನ ಎಲ್ಲ ಮಾಡಿಸ್ತಾರೆ ಡೆಲಿವರಿ ಎಲ್ಲ ಆದಮೇಲೆ, ಅದಕ್ಕೋಸ್ಕರನೇ ಹೇಳ್ಬಿಟ್ಟು 2 ಟವಲ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ 2 ಪೇರ್ ಸಾಕ್ಸ್ ಇಟ್ಕೊಂಡಿದ್ದೀನಿ. ಶಕೆ ಇದೆಲ್ಲ ಯೂಸ್ ಆಗೋಲ್ಲ, ಬಟ್ ಹಾಸ್ಪಿಟಲಿಂದ ಮನೆಗೆ ಬರ್ಬೇಕಾದ್ರೆ ಕಂಪಲ್ಸರಿ ಹಾಕ್ಕೊಂಡು ಬರಬೇಕಾಗುತ್ತೆ.
ಅದಕ್ಕೋಸ್ಕರ 2 ಪೇರ್ ಸಾಕ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಬಂದ್ಬಿಟ್ಟು ಮೆಟರ್ನಿಟಿ ಬ್ರಾಸು. ಇದು ಫೀಡ್ ಮಾಡ್ಸೋಕ್ಕೆಲ್ಲ ಕಂಫರ್ಟಬಲ್ ಆಗಿರುತ್ತೆ. ಸೊ ನಾರ್ಮಲ್ ಬ್ರಾಗಳನ್ನ ಹಾಕಿದರೆ ಈಗ ಫೀಡ್ ಮಾಡ್ಸೋಕ್ಕೆ ತುಂಬ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರನೇ ಮೆಟರ್ನಿಟಿ ಬ್ರಾ ಅಂತಲೇ ಬರುತ್ತೆ. ಅದನ್ನು 3 ತೊಗೊಂಡಿದ್ದೀನಿ. ಅದಾದಮೇಲೆ ಮೆಟರ್ನಿಟಿ ಪ್ಯಾಂಟೀಸು ಇದು ಒಂದು 4 ತೊಗೊಂಡಿದ್ದೀನಿ. ಇದೆಲ್ಲ ಏನು ವೇಸ್ಟ್ ಆಗೋಲ್ಲ, ಆಮೇಲೇನು ಯೂಸ್ ಮಾಡ್ಬೋದು. 1 ವರ್ಷದ ತನಕ ಫೀಡ್ ಮಾಡಿಸೋದ್ರಿಂದ ಮಗುಗೆ ಇದೆಲ್ಲ ಯೂಸ್ ಆಗುತ್ತೆ ಆರಾಮಾಗಿ. ಅದನ್ನು ಬಿಟ್ಟರೆ 2 ಸ್ಕಾರ್ಫ್ ತೊಗೊಂಡಿದ್ದೀನಿ. ಇದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮನೆಗೆ ಬರಬೇಕಾದ್ರೆ ಯೂಸ್ ಆಗುತ್ತೆ, ಹಾಕ್ಕೊಂಡೇ ಬರಬೇಕಾಗುತ್ತೆ. ಇದು ಒಂದು ಸ್ಕಾರ್ಫು. ಆಮೇಲೆ 2 ಫೀಡಿಂಗ್ ಗೌನ್ಗಳನ್ನ ತಗೊಂಡಿದ್ದೀನಿ. ನಾರ್ಮಲ್ ಡ್ರೆಸ್ಗಳಲ್ಲಿ ಫೀಡ್ ಮಾಡ್ಸೋಕ್ಕಾಗಲ್ಲ, ಮಗುಗೆ ಹಿಂಸೆ ಆಗುತ್ತೆ ತುಂಬ. ಅದಕ್ಕೋಸ್ಕರ ಫೀಡಿಂಗ್ ಗೌನ್ಗಳನ್ನ ತಗೊಂಡಿದ್ದೀನಿ. ಇದು ಹೇಗೆ ಅಂದರೆ ಇಲ್ಲಿ ಜಿಪ್ ಇರುತ್ತೆ, ಬಟ್ ಕಾಣಿಸಲ್ಲ. ಈ ಥರ ಜಿಪ್ ಇರುತ್ತೆ. ಇದು ಆರಾಮಾಗಿ ತೆಗೆದು ಫೀಡ್ ಮಾಡಿಸ್ಬೋದು ಮಗುಗೆ. ಹಾಸ್ಪಿಟಲಲ್ಲೂ ಅಷ್ಟೇ, ಮನೆಗೆ ಬರಬೇಕಾದ್ರೂ ಅಷ್ಟೇ, ಯಾವಾಗಾದರೂ ಯೂಸ್ ಆಗುತ್ತೆ. ನಾರ್ಮಲಾಗಿ ಯೂಸ್ ಮಾಡ್ಬೋದು. ಇದನ್ನ ಜಿಪ್ ಇರೋದ್ರಿಂದ ಕಂಫರ್ಟಬಲಾಗಿರುತ್ತೆ ಫೀಡ್ ಮಾಡ್ಸೋಕ್ಕೆ. ಇದು ಒಂದು 2 ತೊಗೊಂಡಿದ್ದೀನಿ. ಆಮೇಲೆ ಹಾಸ್ಪಿಟಲಿಂದ ಮನೆಗೆ ಬರಬೇಕಾದ್ರೆ ಹಾಕೋಬರೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಗೌನ್ ತೊಗೊಂಡಿದ್ದೀನಿ. ಅದನ್ನು ಬಿಟ್ಟರೆ ಟಾಯ್ಲೆಟರೀಸು, ಬ್ರಷ್ಷು, ಫೇಸ್ ವಾಶು, ಟೂತ್ಪೇಸ್ಟು, ಒಂದು ಸೋಪು ಇದನ್ನೆಲ್ಲ ಮಿಸ್ ಮಾಡದೆ ಇಟ್ಕೊಂಡಿರಿ. ಇದೆಲ್ಲ ಯೂಸ್ ಆಗುತ್ತೆ. ಹಾಸ್ಪಿಟಲಲ್ಲಿ ಕಂಪಲ್ಸರಿ ನೆಸೆಸಿಟಿ ಇರುತ್ತೆ. ಅದಾದಮೇಲೆ ಒಂದು ನ್ಯಾಪ್ಕಿನ್ಸ್ ಅಂದರೆ ಟಿಶ್ಯೂ ಪೇಪರ್ಸ್ಗಳನ್ನ ತಗೊಂಡಿದ್ದೀನಿ. ಇದು ಕೈ ಒರೆಸೋಕ್ಕೆ ಅದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಬೇಬಿನ ಮುಟ್ಟೋಕ್ಕೂ ಮುಂಚೆ ಎಲ್ಲ ಕೈ ಒರೆಸ್ಕೊಂಡು, ಬೇಬಿ ಸೆನ್ಸಿಟಿವ್ ಇರುತ್ತಲ್ವ ಬೇಬಿ ಸ್ಕಿನ್ನು, ಹಾಗಾಗಿ ಡೈರೆಕ್ಟಾಗಿ ಮುಟ್ಟೋಕ್ಕಾಗಲ್ಲ. ಸ್ಯಾನಿಟೈಸರ್ ಯೂಸ್ ಮಾಡಿದ್ರೂ ಸೊ ಟಿಶ್ಯೂ ತೊಗೊಂಡು ಕೈನ ಒರೆಸ್ಕೊಂಡು ಅದಾದಮೇಲೆ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಅದಾದಮೇಲೆ ಮೇಯ್ನು ಚಾರ್ಜರು, ಒಂದು ಚಾರ್ಜರ್ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಮಾಯಿಶ್ಚರೈಸರು ಮತ್ತು ಒಂದು ಕೂಂಬು ಮತ್ತು ಒಂದು ಸ್ಟಿಕ್ಕರು ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬೇಕೋ ಅದನ್ನು, ನಿಮ್ಗೆ ಅವಶ್ಯಕತೆ ಇರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡಿರಿ. ಜೊತೆಗೆ ಅದ್ರ ಜೊತೆಗೆ ಒಂದು ಸ್ವೆಟರ್ ಇಟ್ಕೊಂಡಿದ್ದೀನಿ. ಸ್ವೆಟರ್ ಮನೆಗೆ ಬರಬೇಕಾದ್ರೆ ಕಂಪಲ್ಸರಿ ಸ್ವೆಟರು, ಸ್ಕಾರ್ಫು, ಸಾಕ್ಸು ಎಲ್ಲನೂ ಹಾಕ್ಕೊಂಡೇ ಬರಬೇಕಾಗುತ್ತೆ, ಹಾಗೆ ಕರ್ಕೊಬರಲ್ಲ. ಅದಕ್ಕೋಸ್ಕರ ಒಂದು ಸ್ವೆಟರ್ ಇಟ್ಕೊಂಡಿದ್ದೀನಿ. ಇದಿಷ್ಟು ನಾನು ನನಗೋಸ್ಕರ ಪ್ಯಾಕ್ ಮಾಡ್ಕೊಂಡಿರೋ ಐಟಮ್ಸ್ಗಳು. ಒಂದು ಏನಂದರೆ ಮಗುದು ಬೇರೆ ಬ್ಯಾಗು ಮತ್ತು ನಮ್ಮದೇ ಬೇರೆ ಬ್ಯಾಗಲ್ಲಿ ಸಪ್ರೇಟಾಗಿ ಸ್ಟೋರ್ ಮಾಡ್ಕೋಬೇಕು. ಯಾಕಂದರೆ ಹಾಸ್ಪಿಟಲಲ್ಲಿ ಸಡನ್ನಾಗಿ ಮಗುದು ಐಟಮ್ಸ್ ಕೇಳಿದಾಗ ಮತ್ತೆ ಮೊದಲಿಂದ ಎಲ್ಲ ತೆಗೆದು ಮಗುದು ಕೊಡೋದು, ಮತ್ತು ನನ್ನ ಕೇಳಿದಾಗ ನೋಡ್ಕೊಳಕ್ಕೆ ಬಂದಿರೋರು ಅವರಿಗೆಲ್ಲ ಗೊತ್ತಿರುತ್ತೆ, ಹೇಳಿರ್ತೀವಿ, ಆದರೆ ಫಸ್ಟೇ. ಬಟ್ ಎಲ್ಲ ಒಂದ್ರ ಮೇಲೆ ಇಟ್ಟಿರೋದ್ರಿಂದ ತೆಗೆದು ಸಡನ್ನಾಗಿ ಕೊಡೋಕ್ಕಾಗಲ್ಲ, ಅವ್ರಿಗೂ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನನ್ನ ಸಜೆಷನ್ ಏನಂದರೆ ಮಗುಗೆ ಒಂದು ಬೇರೆ ಬ್ಯಾಗು ಮತ್ತು ನಮಗೆ ಒಂದು ಬೇರೆ ಸಪ್ರೇಟ್ ಬ್ಯಾಗು, 2 ಸಪ್ರೇಟ್ ಬ್ಯಾಗ್ ಇದ್ದರೆ ಕಂಫರ್ಟಬಲ್ ಇರುತ್ತೆ. ಅಂದರೆ ಯಾವುದನ್ನು ಕೇಳಿದ ತಕ್ಷಣ ತೆಗೆದುಕೊಡೋ ಥರ. ಅಂದರೆ ಫಸ್ಟು ಮಗುಗೆ ಯಾವ್ದು ಬೇಕಾಗುತ್ತೆ ಫಸ್ಟು ಅದನ್ನು ಮೇಲಿಟ್ಕೊಂಡು, ನೆಸೆಸಿಟಿ ಕಡಿಮೆ ಇರೋದನ್ನ ಸ್ವಲ್ಪ ಕೆಳಗಿಟ್ಕೊಂಡ್ರೆ ಯೂಸ್ ಆಗುತ್ತೆ. ಅಂದರೆ ತೆಕ್ಕೊಡೋಕ್ಕೂ ಈಸಿ ಆಗುತ್ತೆ ನಮಗೆ. ಮಗುಗೆ ಕೇಳಿದ ತಕ್ಷಣ ಫಸ್ಟ್ ಅಂದರೆ ಸ್ವಾಡಲ್ ಟವಲು, ಆಮೇಲೆ ಈ ಬ್ಲ್ಯಾಂಕೆಟು ಇದನ್ನೆಲ್ಲ ಸ್ವಲ್ಪ ಮೇಲಿಟ್ಕೊಂಡ್ರೆ ಮಗು ಹುಟ್ಟಿದ ತಕ್ಷಣ ಸ್ವಾಡಲ್ ಮಾಡೋಕ್ಕೆ ಟವಲ್ ಒಂದು ಕೇಳ್ತಾರೆ, ರ್ಯಾಪು. ಆ ಸ್ವಾಡಲ್ ಮಾಡೋಕ್ಕೆ ಆ ರ್ಯಾಪನ್ನು ಕೊಟ್ಟರೆ ಅದನ್ನು ಮೇಲಿಟ್ಕೊಂಡಿದ್ರೆ ಅದು ಬೇಕಾಗುತ್ತೆ ಮೇಲೆ. ಸೊ ಅದಕ್ಕೋಸ್ಕರ ಅಂಥವನ್ನೆಲ್ಲ ಮೇಲಿಟ್ಕೊಂಡು, ಇನ್ನು ಮಿಕ್ಕಿದ್ದು ಈ ಸಾಕ್ಸ್ಗಳು, ಕ್ಯಾಪು ಇದನ್ನೆಲ್ಲ ನೆಕ್ಸ್ಟ್ ಆಮೇಲೆ ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ಯೂಸ್ ಮಾಡ್ಕೊಳ್ಳೋಕ್ಕಿರುತ್ತೆ. ಡಾಕ್ಟರ್ಸ್ ಏನು ಅದನ್ನೆಲ್ಲ ಯೂಸ್ ಮಾಡೋಲ್ಲ. ಅದನ್ನೆಲ್ಲ ಕೆಳಗಿಟ್ಕೊಂಡ್ರೆ ಈಸಿ ಆಗುತ್ತೆ, ತೆಕ್ಕೊಡೋಕ್ಕೂ ಈಸಿ ಆಗುತ್ತೆ, ನಮಗೂ ಕಂಫರ್ಟಬಲ್ ಆಗಿರುತ್ತೆ. ಅಂದರೆ ಇದನ್ನು ಬಿಟ್ಟು ಬೇರೆ ಏನಾದರೂ ಪ್ಯಾಕ್ ಮಾಡ್ಕೊಳ್ಳೋದನ್ನ ನಾನು ಮರ್ತಿದ್ರೆ ದಯವಿಟ್ಟು ಯಾರಾದರೂ ವೀಡಿಯೋ ನೋಡ್ತಾ ಇರೋರಿಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನನಗೆ ಏನು ತೊಗೊಂಡೋಗ್ಬೇಕು ಅಂತ. ನಾನು ಆಲ್ಮೋಸ್ಟ್ ನನಗೆ ನೆನಪಿರೋದು ಅಂದರೆ ಫಸ್ಟ್ ಬೇಬಿಯಲ್ಲಿ ಏನೇನು ಯೂಸ್ ಆಗಿತ್ತು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಬಟ್ ಅವಾಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇವಾಗ ಯಾರಾದರೂ ಇದ್ದರೆ ಗೊತ್ತಿದ್ದರೆ ಇದು ನೋಡಿದ ತಕ್ಷಣ ಇಂಥದನ್ನ ಮಿಸ್ ಮಾಡಿದ್ದಾರೆ ಅನ್ನೋದು ನಿಮ್ಗೇನಾದ್ರು ಅನಿಸಿದ್ರೆ ಸೊ ಕಮೆಂಟ್ ಮಾಡಿ, ಅದನ್ನು ನನಗೂ ಯೂಸ್ ಆಗುತ್ತೆ, ನಾನು ಇಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ.
ಆ್ಯಂಡ್ ಇದೆಲ್ಲದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೇ ನಮಗೆ ಹಾಸ್ಪಿಟಲ್ ರೆಕಾರ್ಡ್ಸು, ಅದೇ ಇಂಪಾರ್ಟೆಂಟಾಗಿ ಬೇಕಾಗಿರೋದು. ಇವನ್ನೆಲ್ಲ ಇನ್ನು ಬೇರೆ ಐಟಮ್ಸ್ಗಳನ್ನೆಲ್ಲಾದರೆ ಅರ್ಜೆಂಟಿಗೆ ಅಲ್ಲೇ ಹಾಸ್ಪಿಟಲ್ ಪಕ್ಕನೇ ಇದೆಲ್ಲ ಸಿಗೋ ಥರನೇ ಇರುತ್ತೆ, ಎಲ್ಲ ಹಾಸ್ಪಿಟಲ್ ಹತ್ರನೂ ಇವೆಲ್ಲ ಸಿಗ್ತಾ ಇರುತ್ತೆ ಆಲ್ಮೋಸ್ಟು. ಬಟ್ ರೆಕಾರ್ಡ್ಸು ಮತ್ತು ಅದೇ ನಮ್ಮದು ಬಿಲ್ಲಿಂಗ್ ಇರೋ ಥರ ಈ ಥರ ಹಾಸ್ಪಿಟಲ್ ಕಾರ್ಡು, ಇಲ್ಲ ಯಾರಾದರೂ ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸ್ ಕಾಪೀಸು, ಆ ಥರ ಹೆಲ್ತ್ ಕಾರ್ಡ್ಗಳು, ಅದನ್ನು ಮತ್ತು ID ಪ್ರೂಫ್, ಇದನ್ನ ಮೂರನ್ನ ಮಿಸ್ ಮಾಡಬಾರ್ದು. ಇದೇ ಇಂಪಾರ್ಟೆಂಟಾಗಿ ಬೇಕಾಗೋದು. ಯಾಕಂದರೆ ಹಾಸ್ಪಿಟಲ್ ರೆಕಾರ್ಡ್ಸ್ ಫಸ್ಟಿಂದ ನಮ್ಗೆ ಏನೇನಾಗಿದೆ ಆ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ನಾರ್ಮಲ್ ಆದ್ರೂ ಅಷ್ಟೇ, C-ಸೆಕ್ಷನ್ ಆದ್ರೂ ಅಷ್ಟೇ, ಡಾಕ್ಟರ್ಸ್ಗೆ ಗೊತ್ತಿರುತ್ತೆ, ನಮ್ಮ ಪರಿಚಯ ಇರುತ್ತೆ. ಬಟ್ ಆದರೆ ಎಷ್ಟೊಂದು ಜನ ಇರ್ತಾರೆ ನಮ್ಮ ಹೆಲ್ತ್ ಕಂಡೀಷನ್ ಹೇಗಿರುತ್ತೆ ಅನ್ನೋದು ನಮ್ಮ ರಿಪೋರ್ಟಲ್ಲಿ ಇರುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ಈ ಹಾಸ್ಪಿಟಲ್ ರೆಕಾರ್ಡ್ನ ಮಿಸ್ ಮಾಡದೆ ತೊಗೊಂಡೋಗ್ಬೇಕು ಹಾಸ್ಪಿಟಲಿಗೆ. ಅದೇ ಥರ ಇನ್ಶೂರೆನ್ಸ್ ಕಾಪಿ, ಕಾರ್ಡ್ಗಳು, ಆ್ಯಂಡ್ ದೆನ್ ಒಂದು ID ಪ್ರೂಫು, ಇದು ಮೇಯ್ನಾಗಿ ತೊಗೊಂಡೋಗ್ಬೇಕಾಗಿರೋದು. ಈ ವಿಡಿಯೋ ಬಂದು ಯಾರೆಲ್ಲ ಈಗ ನ್ಯೂ ಮಾಮ್ಸ್ ಇರ್ತಾರೆ ಅವರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಮಾಡಿರೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.